ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ರಸ್ತೆ ಅಪಘಾತಗಳು ಹೆಚ್ಚುತ್ತಾ ಇರೋ ಬೆನ್ನಲ್ಲೇ ಬೀಡಾಡಿ ಜಾನುವಾರುಗಳ ಸಂಖ್ಯೆ ಹೆಚ್ಚಾಗಿದ್ದು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ನಗರದ ಹೃದಯ ಭಾಗದಲ್ಲಿರುವ ಬೆಲ್ಟ್ ವೃತ್ತದಲ್ಲಿ 15ಕ್ಕೂ ಹೆಚ್ಚು ಸಂಖ್ಯೆ ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಬೀಡಾಡಿ ಜಾನುವಾರುಗಳ ಗುಂಪು ನಿಂತು ವಾಹನ ಸವಾರರಿಗೆ ತೊಂದರೆ ಮಾಡುವ ದೃಶ್ಯಗಳು ಪ್ರತಿನಿತ್ಯ ಕಂಡುಬರುತ್ತೆ. ನಗರಕ್ಕೆ ಪ್ರವೇಶ ಪಡೆಯುವ ಮುಖ್ಯ ರಸ್ತೆಯಾದ ಕಾರಣ ಸಾಮಾನ್ಯವಾಗಿ ವಾಹನಗಳ ಓಡಾಟ ಹೆಚ್ಚಾಗಿರುತ್ತೆ. ಆದರೆ ಬೀಡಾಡಿ ದನಗಳಿಂದ ವಾಹನಗಳು ಸರಾಗವಾಗಿ ಸಾಗದೆ ಅಪಘಾತಗಳಾಗೋ ಸಾಧ್ಯತೆ ಹೆಚ್ಚಿದೆ. ಕೇವಲ ಮುಖ್ಯ ರಸ್ತೆ ಮಾತ್ರವಲ್ಲದೆ ಹಬ್ಬವಾಡ ರಸ್ತೆ, ನಂದನಗದ್ದ, ಕೋಡಿಭಾಗ, ಕಾಜುಭಾಗ ರಸ್ತೆಯಲ್ಲಿಯೂ ಈ ಬೀಡಾಡಿ ಜಾನುವಾರುಗಳು ಹೆಚ್ಚಾಗಿದ್ದು ನಗರಸಭೆಗೂ ತಲೆನೋವಾಗಿ ಪರಿಣಮಿಸಿದೆ. ಈ ಜಾನುವಾರುಗಳನ್ನು ಗೋಶಾಲೆಗೆ ಸಾಗಿಸಿ ಅಪಘಾತಗಳಾಗದಂತೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.